ಅತ್ಯೋ ಗೊತ್ತಿದ್ದು ನಾಟಕ ಮಾಡ್ಬೇಡ ಕಣತ್ತೆ. ನಿಂದೊಳೆ ಸರಿ ಹೋಯ್ತು ತಗ. ನಮ್ಮಪ್ಪ ನಮ್ಮವ್ವ ಇಲ್ಲಿ ಇಟ್ಕೊಂಡು ನಾನು ಹೆಂಗ ಇರೋದು ಹೇಳು. ಅಲ್ಲ ಕಣ್ಲೆ, ಅಪ್ಪ ಅವ್ವ ಇಲ್ಲ ಅವರೇ. ನಾನು ಏನ್ ಮಾಡ್ಬೇಕಿತ್ತು ಹೇಳು? ಬಂದಿದ್ದೀನಿ ಬೇಡ ಅಂತೇಳಿ ಕಾಲು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಿತ್ತು. ಇವತ್ತು ಬಂದಿಯಾ? ಏನೋ ಮಾಡ್ತೀನೋ ಅಂತ ಕೆಲಸ ಮಾಡ್ಬಿಟ್ಟೆ. ಅದ್ರಾಗ ಆ ಹುಡುಗಿದು ಏನು ತಪ್ಪಿಲ್ಲ. ಬಂದೋಳ ಮ್ಯಾಗ ಅಂದ್ರೆ ಹೆಂಗಿರುತ್ತೆ ಹೇಳು. ಈಗ ನಿಮ್ಮ ಮನೆಯಾಗ ಹೆಣ್ಮಕ್ಳವಪ್ಪ ಹಂಗನ್ಕೊಂಡು ಮದುವೆ ಮ್ಯಾಗ ಹೋಗಿರ್ತಾಳೆ. ಹಂಗನ್ಕೊಂಡು ನಾನೇನಾರು ಬೈದು ಅವ್ರ ಗಂಡ ಏನಾರು ಬೈದಿರ್ತಾನೆ ಅನ್ಕೋ, ಅವಾಗ ನಿನ್ನ ಮಕ್ಳು ಬಂದ್ಬಿಟ್ರೆ ತಪ್ಪಾಗ್ಬಿಡುತ್ತಾ? ಅದು ಸರಿ ಹೋಗ್ಬಿಡುತ್ತಾ? ನಾನು ಹೇಳಿನಿ ಆ ಹುಡುಗಿದೇನು ತಪ್ಪಿಲ್ಲ ಅಂತ ಹೇಳಿ. ನಿಮ್ಮ ಅಪ್ಪ ನಿಮ್ಮ ಅವಂಗ ಅದನ್ನ ತಿಳಿಸಿ ಹೇಳಿನಿ. ಅವು ಹೆಣ್ಮಕ್ಳ ಬಗ್ಗೆ ಯಾರೇ ಮಾತಾಡೋದು ಕೆಟ್ಟದಾಗಿ ನಂಗೆ ಆಗಕ್ಕಿಲ್ಲ. ನೀನ್ ಅಂದಂತಲ್ಲ ಹೊಡಿತೀನಿ ಅಂತ ಎದಕ್ಕಂದಿ? ನಾನು ಅದನ್ನ ಕೇಳಕತ್ತಿರೋದು. ನಿಮ್ಮ ಅವಂಗ ಎದಕ್ಲ ಹೊಡಿತೀನಿ ಅಂತಂದಿ? ಇಷ್ಟು ದಿನ ಮಗು ನುಡ್ಸ್ಬಿಟ್ಟು ಎತ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ನಿನ್ ಕೈಲಿ ಹೊಡ್ಸ್ಕೋಬೇಕಲ್ಲ. ಏನ್ ಹಚ್ಕಿಲ್ದವನ? ಅಲ್ಲಂಗೆ ಇವತ್ತು ಮಾತ್ರ ಅವಳು ಬಂದಾಗ ಮಾತ್ರ ಅಂದ್ಬಿಟ್ಟಿನಿ ಅಂತ ಅಂತಾರಲ್ಲ. ಮೊದಲು ಸುಮಾರು ಸರಿ ಅಂದಿಲ್ವಾ ಕೇಳಂಗೆ? ನಾಚಿಕಿಲ್ದವನೆ. ಅಪ್ಪ ಅವನ ಎಂತ ಎದುರುಗನ್ನಕ್ಕುವ ಅಪ್ಪ ಅವನ ಎದುರುಗನ್ನಕ್ಕುವ ಭಾರಿ ವ್ಯತ್ಯಾಸ ಐತಿ ಮಗನ. ಇಂಥವೆಲ್ಲ ಮಾತಾಡಿ ಅಂದ್ರೆ ನೋಡು ಸೇರ್ ಸೊದ್ದು ಬಿಡ್ತೀನಿ. ನಮ್ಮ ಅತ್ತೆ ನನ್ಗೆ ಹೆಂಗ್ ಹೇಳ್ಕೊಟ್ಟವಳೆ ಕೇಳ. ಬೇಕಾದ್ರೆ ನಾನು ನನ್ನ ಗಂಡ ಇದ್ದಾಗ ಹೆಂಗಾರು ಮಾತಾಡ್ಲಿ ನಮ್ಮ ಅತ್ತೆ ಎದುರುಗ ಮತ್ತ ನನ್ನ ಹೆಂಡ್ರ ಎದುರುಗ ನನ್ನ ಏನಾರು ಬೈದಿನ ನಮ್ಮ ಅತ್ತೆ ಮಾವನಿಗೆ ಬೈದಿನ ಕೇಳ, ಇಲ್ಲ ನನ್ನ ಗಂಡ ಬೈದಾನ ಕೇಳ. ಈಗ ನನ್ನ ಗಂಡನ ಜೊತೆ ನಾನು ಇರ್ತೀನಪ್ಪ. ಅವಾಗೇನಾರು ನಮ್ಮ ಅತ್ತೆಗೆ ಒಂದು ಮಾತು ಬೈದಾನ ನನ್ನ ಗಂಡ ಕೇಳೇ ಇಲ್ಲ ನಿಂತವರೆಲ್ಲ ಕೇಳೇ. ಅವ್ವ ನಿನ್ನಂಗೆ ಇರ್ತೀನವ್ವ. ಬೇಕಾರೆ ಅವ್ವ ಸುಂದ್ರನು ನೆನ್ನೆ ಎಲ್ಲ ಊಟ ಮಾಡಿಲ್ಲವ್ವ. ನೆನ್ನೆಯಿಂದನು ಸಪ್ಪಗೆ ಅವನವ್ವ. ನಿಂದ ಅಮ್ಮಯ್ಯ ಅಂತೀನಿ ಅವ್ವ. ಅತ್ತೆ ಮಾವ ಬಂದ್ಬಿಡಿ ಅತ್ತೆ ಮಾವ. ಪುರೋಹಿಣಿ, ಇದ್ರಲ್ಲಿ ನಿನ್ ತಲೆ ಹಾಕ್ಬಿಡ. ನಿಂದೇನು ತಪ್ಪಿಲ್ಲ, ಸುಮ್ನಿರವ. ನೀನ್ ಯಾಕೆ ಕಳಕ್ ಹೋಯ್ತಿ? ಮಾಡಿರೋದೆಲ್ಲ ಇವನು ತಪ್ಪು. ಅವ್ರ ಅಪ್ಪ ಅವನ್ನ ಕ್ಷಮೆ ಕೇಳಿ ಕರ್ಕೊಂಡೋಗೋ ಜವಾಬ್ದಾರಿ ಅವಂದೈತಿ. ಹೆಂಗಾರು ಕರ್ಕೊಂಡೋಗ್ಲಿ, ನಾನ್ ಮಾತ್ರ ಈ ಮಧ್ಯಕ್ಕಿಲ್ಲಪ್ಪ. ಅಪ್ಪೋ ಅವ್ವೋ, ನೀನ್ ಇಲ್ದಂಗೆ ನಿಜವಲ್ವ ಮನೆ ಮಸಣ ಆಗೈತೆ ಕಪ್ಪೋ. ನಿಂದ ಅಮ್ಮಯ್ಯ ಅಂತೀನಿ ಬಂದ್ಬಿಡಪ್ಪ. ಒಡ್ಡೆ ಇದ್ದೆ ನನ್ಗೆ ಹೊಡ್ ನಾನು ನಿನ್ಗೆ ಹೊಡಿತೀನಿ ಅಂತಿ. ಮನೆ ಬಿಟ್ಟು ಹೋಯ್ತೀನಿ ಅಂದ್ರೆ ಓರಿ ಹಂಗ ಹಿಂಗ ಅಂತ ಮಾತಾಡ್ತಿ. ಬರೀ ಹೋಗ್ಲಾನೆ ಬೈತಿ. ನಿನ್ನ ಹತ್ರ ಅವನ್ ಇರ್ತಾನೆ ಹೋಗ್ಲೇ. ಬೇಕಾದ್ರೆ ಎಲ್ಲರೂ ಒಂದೆರಡು ತುಟ್ಟು ಉಡ್ಸ್ಕೊಂಡು ತಿನ್ಕೊಂಡು ವಯಸ್ಸಾದ ಕಲ್ಕ ಎಲ್ಲಾರು ಅನಾಥಾಶ್ರಮಕ್ಕೆ ಹೋಯ್ತೀವಿ. ಹೋಗು ನೀವು ಹೋರಿ, ನಾನಾರು ಎಲ್ಲಾರು ಸಾಯಕ್ಕೆ ಹೋಯ್ತೀನಿ. ಬರಕ್ ಹೋಗ್ಬೇಡ್ರಿ. ನಾ ಸತ್ರುವೆ ಸರಿ ಏನ ನಾನೇ ಹೋಯ್ತೀನಿ. ನಿಮ್ದೇ ನೀವೇ ಇರ್ರಿ. ಪುರೋಹಿಣಿ ನಾ ಸಾಯಕ್ಕೆ ಹೋಯ್ತಾನೆ. ನಾ ಜೊತೆಗೆ ಬತ್ತೀಯ ಬರಕಿಲ್ವಾ? ಇಷ್ಟು ಮಾತ್ರ ಹೇಳು. ಬತ್ತೀನಿ ಅಂದ್ರೆ ಜಟನ ನಡಿ. ಬರಕಿಲ್ಲ ಅಂದ್ರೆ ಇಲ್ಲೇ ಕುಂದ್ರು. ನಾನು ಒಬ್ಬನೇ ಹೋಯ್ತೀನಿ ಸಾಯಕ. ಸುಂದ್ರ, ನಂಗೂ ಇಷ್ಟ ಇಲ್ಲ. ನೀನು ಎಲ್ಲೂ ಕರೆದ್ರು ಬರ್ತೀನಿ. ನಡಿ ಹೋಮ. ಆಗ ಕಟ್ಟಿ ಎಲ್ಲಾರು ಸತ್ತವಮ್ಮ. ಇಲ್ಲಾಂದ್ರೆ ಯಾವ್ದಾರು ಬಾವಿಗೆ ಬಿದ್ದು ಸತ್ತೋಗ್ಬಿಡಮ್ಮ. ನಮಗೆ ಬೇಡ. ನಡಿ ಹೋಮ. ಆದರ್ಶ ದಂಪತಿಗಳು ಏನು ಗಂಡ ಕರೆದ ಸಾಯಕ ರೆಡಿ ಅಂತಾಳೆ. ಅವನೇನ್ ನಿನ್ನ ಉಣ್ಣಕ್ ಬಾಂತಿಲ್ಲ. ಎಲ್ಲಾರು ಬಿರಿಯಾನಿ ತಗೊಡ್ತೀನಿ ಬಾ ಅಂತ ಕರೀತಿಲ್ಲ. ಸತ್ರೆ ಯಾವತ್ತು ಬದುಕಲ್ಲ. ನೀನು ಯಾರ ಜೊತೆಗೂ ಮಾತಾಡಕ್ ಆಗಕ್ಕಿಲ್ಲ. ಅಯ್ಯೋ, ಇದೇನಪ್ಪ ಇವ್ರಿಬ್ರು ಸಾಯ್ತೀನಿ ಅಂತ ಮಾತಾಡ್ತವ್ರೆ ರೀ. ಏನ್ರಿ ಮಾಡೋದೀಗ? ಸುಮ್ನಿರೇ. ಅವ್ನು ಒಪ್ಕೊಂಡ್ರೆ ಹುಡುಗಿ ಒಪ್ಕೋಬೇಕಲ್ಲ. ಹೋಗಕ್ಕ ಎಲ್ಲೂ ಹೋಗಕ್ಕಿಲ್ಲ. ಸುಮ್ನಿರು. ಅಲ್ಲಿ ಕಣಂಟಿ. ಓ ಅಮ್ಮ, ನನ್ನ ಗಂಡ ನನ್ನನ್ನು ಹೇಳ್ಬೇಕಾದ್ರೆ ಮದುವೆ ಮಾಡ್ಕೊಂಡ್ ಬಂದಾನ. ನಾನು ಸತ್ರು ನನ್ನ ಜೊತೆ ಬರಬೇಕು, ಇದ್ರು ನನ್ನ ಜೊತೆಗೆ ಇರಬೇಕು, ಹೋದ್ರು ಒಟ್ಟಿಗೆ ಹೋಮ್ಮ, ಎಲ್ಲೋದ್ರು ಒಟ್ಟಿಗೆ ಹೋಮ್ಮ ಅಂದಾನೆ. ನಾನು ಹೋಯ್ತೀನಿ. ನನ್ನ ಗಂಡನ ಜೊತೆ ಸಾಯಕ್ತಾನೆ, ನಾನು ಹೋಯ್ತೀನಿ. ಅಲ್ಲ ಕಣೆ ಪುರೋಹಿಣಿ, ಗಂಡ ಸಾಯಕ್ಕೆ ಹೋಯ್ತಾನೆ ಅಂದ್ಬಿಟ್ಟು ನೀನು ಸಾಯಕ್ಕೆ ಹೋಯ್ತಿಲ್ಲ. ಇದೇವನೇನೆ? ಅಯ್ಯೋ, ಈಗಿನ ಕಾಲದ ಹೆಣ್ಮಕ್ಳಾಗಿ ಇಟ್ಕೊಂಡು ಈ ಥರ ಬುದ್ಧಿ ಕಲ್ತಿಯಲ್ಲೇ. ಯಪ್ಪ ಯವ್ವ, ನಿನ್ನ ಮಗಳು ಸತ್ತೋದ್ಲು ಅನ್ಕೊಂಬಿಡ್ರಿ. ಸಾಯಕ್ಕೂ ಮೊದ್ಲಿ ನಾನು ನನ್ನ ಗಂಡನ ಜೊತೆ ಹೋಗಿ ಎಲ್ಲರೂ ಸಾಯ್ತೀನಿ ಹೊರತು ನಾನಂತೂ ಬದುಕಕ್ಕಿಲ್ಲ. ನಾನು ಹೋಯ್ತೀನಿ ನನ್ನ ಗಂಡನ ಜೊತೆ. ನಡಿ ಸುಂದ್ರ ಹೋಮ. ಎಲ್ಲರೂ ಸತ್ರ ಆಯ್ತು. ಸುಂದ್ರ, ನೀನ್ ಏನಾರು ಸಾಯಿಸ್ಬೇಕು ಅಂತಿದ್ದೀರಾ? ಹಾಸ್ಪಿಟ್ಲ್ ಇದ್ದಾಗಲೂ ₹1 ಕೊಟ್ಟಿಲ್ಲ ಅಂದಿರಾ? ಯಾವ್ದಾರು ಹಾಸ್ಪಿಟ್ಲಲ್ಲಿ ಒಂದು ಬದುಕದೇ ಇಲ್ಲ ಹೋಗಮ್ಮ ಅಂತೇಳಿ ಸಾಯಿಸೇ ಕಳ್ಸೋರು. ತೋರ್ಸಿರೋ ಸುಮ್ಮನೆ ತೋರ್ಸಿ 50,000 ಲಕ್ಷ ಕೊಟ್ಟು ನಾಚಿಕಿಲ್ದೋನ ಹೆಂಗ ಸಾಯ್ತೀನಿ ಅಂತ ಹೋಯ್ತೀನಿ ಅಂತೀಯ? ದರಿದ್ರದಾನೆ. ಮಕ್ಳು ತಪ್ಪು ಮಾಡಿದೆ ಇನ್ಯಾರು ತಪ್ಪು ಮಾಡಲ್ಲಂಗೆ. ಹಂಗೆ ಅನ್ಕೊಂಡು ಅಪ್ಪ ಅಮ್ಮ ತಪ್ಪು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವ. ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಪುರಾಣಿಗೆ ಎಷ್ಟು ಬೋದಾರು ಗೊತ್ತಾ? ನನ್ನ ಎದುರಿಗೆ ಒಂದಿನ ಕುತ್ಕೊಳ್ಳೋ ಕೆಳಕಂತೇಳಿ ಬೊಯ್ದು ಕುಣ್ಸೈತಿ ಗೊತ್ತಾ? ಮಂಚದ ಮೇಲೆ ಇದ್ದೋಳ್ನ ನಾನು ಒಂದಿನಕ್ಕೂ ಎದಕ್ಕೆ ಬೈದಿರಿ ಬಿಟ್ಟಿರಿ ಅಂತ ಕೇಳಿಲ್ಲ. ನೋಡಿದ್ರೆ ಥರ ತಿರ್ಗೋಗಿ ಕಣ. ಎದಕ್ಕೆ ಜಗಳ ಮಾಡಬಾರ್ದು ಬಿಡಬಾರ್ದು ಅಂತೇಳಿ. ಇವಾಗ ಇವ್ರು ಬಂದ್ಬಿಟ್ಟವ್ರೆ, ನಾವೆಲ್ಲರೂ ಹೋಗಿ ಸಾಯ್ತೀವಿ. ಸುಮ್ಮನೆ ಯಾಕೆ ಮಂದಿ ಎಲ್ಲ ಮಾತಾಡ್ತಿರ್ತಾರ. ನೋಡು ಅವ್ರ ಅಪ್ಪ ಅಮ್ಮ ಹಿಂಗೆ ಕಳಿಸ್ಬಿಟ್ಟ ಇವನು ಅಂತೇಳಿ. ಅದಕ್ಕೆ ನಾನು ಎಲ್ಲರೂ ಹೋಗಿ ಸಾಯ್ತೀನಿ. ನಿಮ್ಮಂತ ಒಳ್ಳೆ ಏಡಿಗಳು ಇರೋದ್ರಿಂದನೇ. ಅಂದ್ರೆ ಅಂತಾರಲ್ಲ, ಏಡಿ ಅನ್ನೋದಕ್ಕೇನೋ ಅಂತಾರಲ್ಲಪ್ಪ, ಏನೋ ಅಂತಾರ, ಏಡಿಗಳು ಅಂತಾರ ನಮ್ಮ ಕಡೆ. ಅದಕ್ಕೆ ನಿಮ್ಮಂತ ಏಡಿಗಳಿದ್ರ ಸಂಘ ಬುಲ್ಲಂತರ ಆಡ್ಕೊಂಡು ನಿಂತಿದ್ರ ಎಲ್ಲಾರು ಬಂದ್ಬಿಡ್ತಾರ ಮುಚ್ಕೊಂಡು ಓಲೆ ಬೇಸು. ನಿಮ್ಮ ಅಪ್ಪ ನಿಮ್ಮವನ್ನ ಕರೀಲೆ ಬರ್ತಾರ. ಸತ್ತೋಗ್ಬಿಡ್ತಾನೆ. ಇಷ್ಟುದ್ದಿನ ಮಗುನ ಉಡ್ಸಿ ಸಾಕಿ ಅದ್ಯಾವುದೋ ಒಂದು ಹೆಣ್ಣು ಅಂತೇಳಿ ಬಂದ್ರು ಕರ್ಕೊಂಡು ಮನೆ ಒಳಕ ಸಾಕಂದು ನಿನ್ನ ಬಿಟ್ಬಿಡಕ್ ನಿಂತವ್ರೆ. ಕರೀಲೆ ಬರ್ತಾರ. ಬರಲ್ಲ ಅಂತ ಅಂತವ್ರಲ್ಲಂಗೆ ಅದು ಹೆಂಗ ಬಾ ಅಂತ ಕರೀಲಿ. ಕರೆದು ನನ್ಗೆ ಬೇಸತ್ತೋಗ್ಬಿಟ್ಟೈತಿ. ಈಗ ಬರಲ್ಲ ಅನ್ನಕತ್ತಾರ, ಕರೆದ್ರೆ ಬಂದ್ಬಿಡ್ತಾರ. ಬಿಡು, ಹೆಂಗೋ ಇದ್ದಂಗೆ ಆಗುತ್ತೆ ನನ್ನ ಜೀವನ. ಸುಂದ್ರ, ಬೇಸ್ ಹೇಳಕತ್ತಾನೆ ಕೇಳು. ಇಲ್ಲ ಬಂದ್ರ ಕಪಾಲ್ ಓದು ಬಿಡ್ತೀನಿ. ಬೆಳಿಗ್ಗೆ ಪುರ್ಸಿಗೆ ಹೆಂಗ್ ಓದಿನಿ ನೋಡಿಯ ತಾನೆ. ಆ ಥರ ಊಹಿಸ್ಕೊಂಬೇಡ. ಇವತ್ತೆಲ್ಲಾರು ಬಡ್ಸ್ಕೊಳ್ಳೋ ಥರ ಕಾಣ್ತಿದ್ದೀರ ನನ್ನ ಕೈಯಾಗ. ಸೌಂದರ್ಯಕ್ಕ, ನಿನ್ ಮಗನ್ ಕಳ್ಕೊಳಕ್ ನಿಂಗೆ ಇಷ್ಟ ಆಯ್ತಾ? ಯವ್ವ ತಾಯಿ, ಇದೇನೆ ಹಿಂಗೆ ಕೇಳ್ತಿ? ಯಾರಿಗಾರು ಎತ್ತರ್ಗ ಮಗನ್ ಕಳ್ಕೊಂತಾರೇನೆ. ಅಯ್ಯೋ, ಇರೋನೊಬ್ಬ ಮಗನೇ, ಇನ್ನೊಬ್ಬ ಮಗ ಎಲ್ಲೋ ದೇಶಾಂತರ ಹೋಗ್ಬಿಟ್ಟವನೆ. ನನ್ನ ಮಗನೇ ಜೀವ ಅಂತ ಸಾಕ್ತಾವಿ ನಾವು.
ಅಯ್ಯಯ್ಯೋ. ಚಂದ್ರಪ್ಪಣ ಹಂಗಾರೆ ನಿನ್ಗೆ ಆಸೆ ಐತಾ ನಿನ್ ಮಗನ್ ಬಿಟ್ಟಿರಕ್ಕ? ಇದೇನವತ್ತ ಹಿಂಗ್ ಕೇಳ್ತಿ? ಅಷ್ಟೊತ್ತಿನ ಮಗನ್ನ ಉಡ್ಸ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಕದ್ದವ. ಅಯ್ಯೋ ಇದೇನು ಅವನಿಲ್ಲ ಅಂದ್ರೆ ನಾವಿರ್ತೀವ, ನಾವು ಎಲ್ಲರೂ ಕೆರೆಬಾವಿ ನೋಡ್ಕೊಂಡು ಹೋಗ್ಬೇಕಾಯ್ತು ಅಷ್ಟೇ. ನೋಡ್ದೇನ್ಲಿ ತಿಳ್ಕ, ಒಂದ್ ಮಾತು ಬೈಬೋದು ಆದ್ರೆ ಯಾವತ್ತು ಮಕ್ಳು ಸೈಲಿ ಅಂತ ಯಾರು ಕೇಳಕ್ಕಿಲ್ಲ. ಕರ್ಕೊಂಡೋಗ್ ನಿಮ್ಮ ಅಪ್ಪ ನಿಮ್ಮವನ್ನ ಮನ್ಯಾಗ ಬರ್ತಾರ, ಬರ್ದಂಗೆಲ್ಲ ಹೋಯ್ತಾರ. ಸತ್ತೋಗ್ಬಿಡ್ತಾನಂತೆ ನಾಚ್ಕಿಲ್ದವನೆ. ಮಾತಾಡ್ಕೊಳ್ ನೋಡ ಹೆಂಗ್ ಮಾತಾಡ್ತಿ. ಒಂದೊಂದ್ಸರಿ ನೋಡಿದ್ರ ಪೆದ್ವಾಣ ಅಂತಿ, ಒಂದೊಂದ್ಸರಿ ನೋಡಿದ್ರ ಮುದ್ವಾಣಂಗಿರ್ತಿ, ಒಂದೊಂದ್ಸರಿ ನೋಡಿದ್ರ ಸಿಟ್ಟು ಬಂದ್ ಬಡಿಬೇಕನ್ಸುತ್ತ. ಯಾವ್ದು ಮಾಡ್ಲಿ ಹೇಳೀಗ? ಹೋಗಿ ಹೆಂಗೆ ನೀನ್ ಕಾಮಿಡಿ ಮಾಡ್ತಿದ್ದಿ ಇವತ್ತಾದ್ರೆ ನಂಗೆ ನಗನೇ ಗೊತ್ತಿಲ್ಲ. ನಮ್ಮ ಅಪ್ಪ ನಮ್ಮವ್ವ ಬೇಕು ಕಳ್ಸು ಹೆಂಗೆ ಹೇಳಂಗೆ. ಅಯ್ಯೋ ನಾನು ಹಿಡ್ಕೊಂಡೈನ ನಿಮ್ಮ ಅಪ್ಪ ನಿಮ್ಮವನ್ನ ಎತ್ಕೊಂಡೋಗಪ್ಪ ನೀನೇ. ನಾನಂತೂ ಎತ್ಕಿತ್ತಕ್ಕಿಲ್ಲ, ನೀನಾಗ ಎತ್ಕೊಂಡು ಕರ್ಕೊಂಡು ಹೋಗು. ಹಂಗ ನನ್ನ ಮತ್ತೆ ಎತ್ಕೊಂತೀರಿ, ನಾ ಮತ್ತೆನ ಈ ಹಿಂದೆ ಕುಸುಮಟ್ಟ ಎತ್ಕೊಂಡು ಕರ್ಕೊಂಡು ಹೋಯ್ತೀರಿ. ಅತ್ತೆ ಬನ್ನಿ ಅತ್ತೆ ಬನ್ನಿ ಅತ್ತೆ ಬನ್ನಿ ಅತ್ತೆ. ಅಯ್ಯೋ ಅಯ್ಯೋ ಪುರೋಹಿಣಿ, ನಿನ್ನನ್ನೇ ಒಬ್ರು ಎತ್ಕೋಬೇಕು, ನೀನ್ ನಿಮ್ಮ ಮತ್ತೆ ಎತ್ಕೊಂಡು ಹೋಯ್ತೀಯಾ? ಯವ್ವ ಬೇಡವ ಬಿಲ್ಸ್ಕಿಲ್ಸ್ಬಿಟ್ಟು ನಾನು ನಡ್ಕ ಬತ್ತೀನಿ ನಡಿ ನಡಿ. ಅತೆಯೋ ನಿನ್ನ ಸುಂದ್ರನ್ ಕತ್ತೆ ಎತ್ಕೊಂಬರಕ್ ಹೋದಾಗ ನೀನು ಎತ್ಕೊಂಡು ಹೋಗಿದ್ದಿಲ್ವ? ನಾನು ತಗೊಂಬರಕ್ ಹೋದಾಗ ಬಾ ಎತ್ಕೊಂಡು ಹೋಯ್ತೀನಿ, ನಂಗೆ ನೀನು ಬರಾಕಿಲ್ಲ. ಬಾರತ್ತೆ ರೀ ನಿನ್ನ ಮಾಮೂನ್ ಎತ್ಕ. ಅಯ್ಯ ನನ್ನ ಅಪ್ಪನ ಎತ್ಕೊಂಡು ಹೋಯ್ತೀನಿ, ನೀನು ನಮ್ಮ ಅವನ ಎತ್ಕೊಂಬ. ಇಬ್ರು ಒಬ್ಬೊಬ್ಬರನ್ನ ಎತ್ಕೊಂಡವ, ಇಡೀ ರೋಡಲ್ಲೆಲ್ಲ ಎತ್ಕೊಂಡು ಹೋಗ ನಮ್ಮ ಅಪ್ಪನ ಮೌನ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳೆದಿಂಗ್ ಪ್ರೀತಿ ಕಳೆಯಲು ಸಾಧ್ಯವೇ. ಇದೇನ್ ಕೃಷ್ಣಪುರ ಈ ತರ ಹಾಡು ಹೇಳ್ಬಿಟ್ರಿ? ಸೂಪರ್. ಹಂಗೆ ಮೇಡಮ್ ಅವರೇ ಒಂದೊಂದ್ಸರಿ ಬರ್ತಿರುತ್ತೆ, ಚೆನ್ನಾಗೈತಲ್ಲ ಸಾಂಗ್ ಅದು. ಅಪ್ಪಯ್ಯ ಚಂದ ಹೇಳ್ದೆ. ನಮ್ಮ ಅಪ್ಪ ನಮ್ಮ ಅತ್ತೆ ನಮ್ಮ ಮಾವ ನಗ್ತಾವ್ರೆ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳಗಿನ ಪ್ರೀತಿ ಕಲೆಯಲು ಸಾಧ್ಯವೇ. ಈ ಜೀವನ ಸಂಜೀವನ ಪ್ರೀತಿಯೇ ಜಮಾನ, ನಮ್ಮತ್ತೆ ನಮ್ಮವ. ಅಯ್ಯೋ ಪುರೋಹಿಣಿ ಎಷ್ಟು ಚಂದ ಹೇಳ್ತೀಯವ. ನಡೀರಿ ಓಮ ಆಯ್ತು. ಅಪ್ಪಯ್ಯ ಬಾರಪ್ಪಯ್ಯ ಎತ್ಕೊಂತೀನಿ ನೀನು ಹೋಗ್ಬೇಡ ಪಪ್ಪಯ್ಯ. ಅಯ್ಯೋ ಸುಂದ್ರ ಬಿಡ್ಬಿಟ್ಟಿಯ ದಬಕ್ಬಿಡ್ತೀನಿ ಬಿಡ್ಲೆ, ಇದೇನು ಹಿಂಗೆ ಎತ್ಕೊಂಡ್ಬಿಟ್ಟಿಯ ಬಿಡೋ. ಅಯ್ಯೇ ಸುಂದ್ರ ನಿನ್ನ ಅಪ್ಪನ ಎತ್ಕಂದಿ, ನಾನು ಅಮ್ಮನ ಎತ್ಕಂತೀನಿ. ನೋಡಪ್ಪ ಪುರಾಣಿ ನಿಮ್ಮ ಮತ್ತೆ ಓಡೋಗ್ಬಿಟ್ರಿ ಹಿಂದಕ್ಕೆ, ನೀನು ಎತ್ಕೊಂತೀನಿ ಅನ್ನೋದು ಕೇಳಿ. ಅಯ್ಯೋ ಯವ ತಾಯಿ, ಅವತ್ತೇನೆ ಸುಸ್ತಾಗಿತ್ತು ಎತ್ಕೊಂಡಿ. ನೀನು ಇವತ್ತು ಎತ್ಕೊಂಬೇಡ, ನಡಿಯವ ಫಸ್ಟ್ ಅಟ್ಟಿಗೊಮ್ಮ ನಡೀರಿ. ಲೋ ಇಳಿಸ್ಲಾ ನಿಮ್ಮ ಅಪ್ಪ ಬಿದಿಲ್ಸ್ಗೆ ಏನಾರು ಅಲ್ಗಿಲ್ ಮುರ್ದಾಕಿ ಇಳಿಸ್ಲಾ? ಇಲ್ಲ ಕಣವ ನಮ್ಮ ಅಪ್ಪನ ಬಿಲ್ಸಕ್ಕಿಲ್ಲ, ನಾ ಎತ್ಕೊಂಡು ಹೋಯ್ತೀನಿ. ಅಪ್ಪ ಬಾರಪ್ಪ. ಅಯ್ಯೋ ಸೌಂದರ್ಯಕ್ಕ ಎಂತ ಮಗನ್ ಜನ್ಮ ಕೊಟ್ಟಿಯವ್ವ. ಅವನಿದ್ರ ಒಂಥರ ಕಾಮಿಡಿ ನೋಡು, ಚೆನ್ನಾಗಿ ಮಾತಾಡ್ತಾನ, ಚೆನ್ನಾಗಿ ಕಾಮಿಡಿ ಆಗಿರ್ತಾನ. ಒಂಥರ ಕೋಪ ಬಂದಾಗ ಒಂಥರ ಶಿವಮೂರ್ತಿ ಸಿದ್ಧಾರ್ಧಂಗೆ ಆಡ್ತಾನ. ಅಯ್ಯೋ ಫಸ್ಟು ಇಳಿಸು ಅಂತ ಹೇಳಂಗೆ ಬಿಳಿಸ್ಕಿಸ್ಬಿಟ್ಟ ನಮ್ಯಾಗ. ಆ ವಯ್ಯಂಗೆ ಬೇರೆ ಬೆನ್ನು ನೋವು, ಏನು ಮಾಡ್ತಾನ ಏನು ಬಿಡ್ತಾನ ಇವನು ತಿಕ್ಕಡ. ಫಸ್ಟು ಬಿಡು ಅಂತ ಹೇಳಂಗೆ ನಾನು ಎತ್ತೋಳ ನೀನು ಎತ್ತೋಳ ಅನ್ನಂಗೆ ಆಗೈತೆ ಲಕ್ಷ್ಮಕ್ಕ. ನನ್ನ ಮಾತಿಗಿಂತ ನಿನ್ನ ಮಾತೇ ಭಾಳ ಕೇಳ್ತಾನೆ ನನ್ನ ಮಗ. ಏ ಹುಚ್ಚ, ನಿಮ್ಮ ಅಪ್ಪಂಗೆ ಏನಾರು ಅಲ್ಗಿಲ್ ಮುರ್ದ ಇಳಿಸು ಕೇಳಕ. ಇಳಿಸು ಹುಚ್ಚ ನನ್ನ ಇಳಿಸು. ಹೊಸಬ ಜೀವ ಬದಿಕಂತು ಯಪ್ಪ ಎಲ್ಲಿ ಬಿಟ್ಬಿಡ್ತಾನ ಕೆಳಕ ಅನ್ಕೊಂಬಿಟ್ಟು. ನಡಿಲ್ಲ ಎದ್ ನಡಿ, ಬತ್ತೀನಿ ನಡಿ ಮನೆಗೆ ತಾನೇ ಬತ್ತೀನಿ. ಇನ್ನು ಯಾವತ್ತು ಹೊರಗೆ ಹೋಗಿಲ್ಲ ನಡಿಯಪ್ಪ. ಏಯ್ ನಮ್ಮಪ್ಪ ಕಾಮಿಡಿ ಮಾಡ್ತಾನೆ, ಕಾಮಿಡಿ ಕಳ್ಳ ನೀನು ಕಳ್ಳ. ಬಾ ಆಯ್ತು. ಅತ್ಯಾವ ನಿನ್ನ ಎತ್ಕೊಳ್ಳ, ನಿನ್ನೂ ಒಂದ್ಸಲ ಎತ್ಕೊಳ್ಳ. ಬಂದೇ ಇರು. ಅವ್ರ ಹತ್ರ ನನ್ನ ಹತ್ರ ಕಾಮಿಡಿ ಆಡಕ್ ಬಂದ್ರ ಮಗನ ಅಲ್ಲೂ ಕಿರಿತ್ರವೆಲ್ಲ ಮುರಿದಾಕ್ಬಿಡ್ತೀನಿ. ನನ್ನ ಎತ್ಕೊಂತಾರ ಅಂತ ನನ್ನ ಎತ್ಕೊಳಕ್ ನನ್ನ ಗಂಡವನ ನಿನ್ನ ಎಂಟ್ರು ಎತ್ಕೊಳ್ಳೆ ಹೋಗಲಿ ಬತ್ತಾರ ಮಾತಾಡಕ. ಒದ್ರೇನಿಲ್ಲ ಮಗನ ನಿನ್ನ ಅತ್ತೆ ಎತ್ಕೊಳ್ಳ ಅಂತಂದ್ರೆ ಕಪಾಲ್ ಊದಿ ಬಿಡ್ತೀನಿ ಮಗನ. ನಿನ್ನ ಕಪಾಲ್ ಊದಿ ಬಿದ್ದೋಗ್ಬಿಡ್ಬೇಕು ನೀನು ಹಂಗಿಯೇ. ಕಟ್ಕೊಡ್ತೀನಿ ನನ್ನ ಹತ್ರ ನೀನು ಪೋಟ ಇದನ್ನೇ. ಅತ್ಯಾವ ನಿನ್ ಕೋಪದಲ್ಲಿದ್ರೆ ಚಂದ ಕಾಣ್ತಿ ಚೆಲುವೆ ನೀನು. ನಿಮ್ಮ ಅವನ್ ಕ್ವಾಣೆ ಹೋಗು ಸುಮ್ಕ. ಓ ತಾಯಿ ನಿನ್ ಮಗ ಬೇಕಾನ ಇಲ್ಲಿದ್ರೆ ಎತ್ಕೊಂಡೇ ಬಿಡ್ತಾನ. ಇಲ್ಲಿಂದ ಹೋಯ್ತೀನಿ, ನಂಗೆ ಹೊರಗೆ ಕೆಲಸ ಐತಿ. ಹೋರಿ ಅತ್ಯಾವ ಓಡ್ಬೇಡ, ಇರತ್ತೆ ನಾನು ಬರ್ತೀನಿ, ನೀನು ಎತ್ಕೊಂತೀನಿ ಇರತ್ತೆ. ಅಯ್ಯೋ ನಮ್ಮ ಲಕ್ಷ್ಮಿನಿ ಹಳೆ ಮಗ ಥರ ಆಡಕ್ಕ, ಈ ಹುಡುಗರೆಲ್ಲ ಆಡಕ್ಕ ಸರಿ ಹೋಗೈತಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.